ಸೊ ಈ ಸೆಗ್ಮೆಂಟ್ನಲ್ಲಿ ಮುಂದಿನ ಕ್ವಶನ್ ಅಂದರೆ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇದೆ? ಸೊ ಯಾವ ಥರ ಕೇರ್ ಮಾಡ್ತೀರಾ ಮೇಡಮ್ ಬ್ಯೂಟಿನ? ಬ್ಯೂಟಿ ಕೇರ್ ಮಾಡಲ್ಲ ನಾನು. ಬೆಳಗ್ಗೆ ಎದ್ದು ಮಾಮೂಲಿ ಮುಖ ತೊಳ್ಕೊಳ್ಳೋದು ಅಷ್ಟೇ. ಮನೇಲಿದ್ದರೆ ಏನೂ ಕ್ರೀಮ್ ಹಚ್ಚಲ್ಲ. ಹೊರಗಡೆ ಹೋದರೆ ನನಗೆ ನೀಟಾಗಿರ್ಬೇಕು ಬಟ್ಟೆ. ಮನೆಯಿಂದ ಸೀರೆ ಉಟ್ಕೊಂಡು ಹೋದಾಗ ನೀಟಾಗಿ, ಆಮೇಲೆ ಅದು ಏನಾರು ಹಾಕ್ಕೊಳ್ಳಿ ಹೋಗುತ್ತೆ, ನೀಟಾಗಿರ್ಬೇಕು. ಕೂದಲೆಲ್ಲ ಕೆದರ್ಕೊಂಡಿರಬಾರ್ದು. ಆ ಥರ ಹಾಕಿದ ಬಟ್ಟೆನೇ ಅವತ್ತು ಇನ್ನೊಂದು ದಿವಸ ಹಾಕಲ್ಲ. ಅದಕ್ಕೆ ಇವ್ರು ತದ್ವಿರುದ್ಧ. ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ. ಆದರೆ ನಾವು ನೀಟಾಗಿದ್ದರೆ ನಮ್ಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್. ಓಕೆ, ನೀವು ಹೆಂಗೆ ಅಬ್ಸರ್ವ್ ಮಾಡಿದ್ದೀರಮ್ಮ? ನಮ್ಮ ಅಮ್ಮ ಸ್ಕಿನ್ ಕೇರ್ ಮಾಡ್ಕೊತಾರೆ. ಅವ್ರು ಮಾಡ್ಕೊಡೋದಕ್ಕೆ ನಾನು ಶುರು ಮಾಡಿಕೊಂಡೆ. ಏನು ಗೊತ್ತಾ, ಟೊಮೊಟೊ ರಸ ಯಾವಾಗಲಾರು ಟೈಮ್ ಇದ್ದರೆ ಮೊಸರು ಹಚ್ಕೊಳ್ಳೋದು ಅಷ್ಟೇ, ಕೊಬ್ಬರಿ ಎಣ್ಣೆ. ನಾಟ್ ಜಸ್ಟ್ ದಟ್, ನೀವೇನು ಹೇಳಿದ್ದೆ, ನಾನು 14 ಆದ ತಕ್ಷಣ ಸನ್ಸ್ಕ್ರೀನ್ ಹಾಕೊಳ್ದೆ ಮನೆಯಿಂದ ಆಚೆ ಹೋಗ್ಬಾರ್ದು. ಅದು ಎಷ್ಟು ಇನ್ಗ್ರೇನ್ ಆಗಿದೆ ಅಂದರೆ, ಸನ್ಸ್ಕ್ರೀನ್ ಮಳೆ ಬರ್ತಿದ್ರು ಹಚ್ಕೊತಾ ಇರ್ತೀನಿ. ಇವರು ಬಿಸಿಲೇ ಇಲ್ಲ, ಏನು ಮಾಡ್ತೀವಿ, ನೋ ಸ್ಟೆಪ್ಪಿಂಗ್ ಔಟ್ ಆಫ್ ದ ಹೌಸ್ ಐ ಆಮ್ ವೇರಿಂಗ್ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಅದೇ ಥರ ನನ್ನ ಮಗ ಅಮ್ಮ ಸನ್ಸ್ಕ್ರೀನ್ ಅಂತ ಬರ್ತಾನೆ ಸ್ಕೂಲ್ಗೆ ಹೋಗಿಂತ ಮುಂಚೆ. ಬೇಸಿಗೆಲ್ ಸನ್ಸ್ಕ್ರೀನ್ ಅಯ್ಯೋ ದೇವ್ರೆ, ನಮ್ಮ ಅಳಿಯ ಸೂಪರ್. ಧರ್ಮಸ್ಥಳ ಶಬರಿಮಲೆ ಹೋದಾಗ ಅದೆಷ್ಟು ಡಬ್ಬಗಳು ತಂದಿದ್ರೋ ಗೊತ್ತಿಲ್ಲ. ಓಕೆ, ಈ ಸೆಗ್ಮೆಂಟ್ ಅಲ್ಲಿ ಕೊನೆ ಪ್ರಶ್ನೆ ಏನಂತಂದರೆ, ಇಬ್ಬರಲ್ಲಿ ಯಾರು ಜಾಸ್ತಿ ಫುಡ್ಡಿ, ಊಟದ ವಿಚಾರದಲ್ಲಿ ಇಷ್ಟಪಡೋದು, ಒಳ್ಳೊಳ್ಳೆ ಹೋಟ್ಲು ಹುಡ್ಕೊಂಡು ಹೋಗೋದು? ನಮ್ಮಿಬ್ರಲ್ಲ ಯಾರು ಒಪ್ಪಕ್ಕೆ ರೆಡಿ ಇಲ್ಲ. ನಾವೇನು ಮಾಡಲಿ, ಯಾಕಂದ್ರೆ ಅಲ್ಲಲ್ಲ, ಇವ್ರಿಗೆ ಅವರ ಮಗಳು ಅವಳಿಯ ಒಳ್ಳೊಳ್ಳೆ ಹೋಟ್ಲು ಕರ್ಕೊಂಡು ಹೋಗ್ತಾರೆ. ನನ್ನನ್ನು ಯಾರು ಕರ್ಕೊಂಡು ಹೋಗಲ್ಲ. ನಾನೇ ನನ್ನ ಸ್ನೇಹಿತರ ಜೊತೆ ಧಾಬಾಗೆ ಹೋಗ್ತೀನಿ, ಇನ್ಯಾವುದಕ್ಕೂ ಹೋಗ್ತೀನಿ. ಅವ್ರು ನೋಡಿರೋಷ್ಟು ಹೋಟೆಲ್ಸು ನಾನು ನೋಡಿಲ್ಲ. ಸೊ ಇಷ್ಟೊಂದು ಬಿಸಿ ಶೆಡ್ಯೂಲ್ ಇರುತ್ತೆ. ಬಹಳ ವರ್ಷಗಳಿಂದ ರಾಜಕೀಯ ಜೀವನದಲ್ಲೇ ಇಡೀ ಜೀವಮಾನವನ್ನು ಸವಿಸಿದ್ದೀರಾ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಇರುತ್ತೆ. ಸಚಿವರಾಗಿದ್ದೀರಾ, ಬೇರೆ ಬೇರೆ ಪಾತ್ರಗಳನ್ನ ಪಕ್ಷದಲ್ಲೂ ಕೂಡ ನಿರ್ವಹಿಸ್ತಾನೆ ಇರ್ತೀರಾ ಎನಿ ಟೈಮು. ಸೊ ಈ ಬ್ಯುಸಿ ಶೆಡ್ಯೂಲ್ ನಡುವೆ ಟೈಮ್ ಮಾಡಿಕೊಂಡು ಸಿನಿಮಾಗೆಲ್ಲ ಹೋಗ್ತಾ ಇದ್ದೀರಾ ಸರ್? ಇಲ್ಲ, ನಂದು ಒಂದು ಥಿಯರಿ ಇದೆ. ನೀವು ಎಷ್ಟು ಟೈಮ್ ಕೊಡ್ತೀರಾ ಅನ್ನೋದೆಲ್ಲ ಇಂಪಾರ್ಟೆಂಟ್. ಆ ಟೈಮ್ ಕೊಟ್ಟಾಗ ಪೂರ್ತಿ ಟೈಮ್ ಕೊಡಬೇಕು.